ಬಿ ಖಾತಾ ಬದಲಾವಣೆ ಒಂದು ದೊಡ್ಡ ದಂಧೆ. 1,00,000 ಕೋಟಿ ಹಣ ಸಂಪಾದಿಸಲು ಹೊರಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಬಡವರ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ರಾಮನಗರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅವತ್ತಿನ ಎಸ್ಆರ್ ವ್ಯಾಲ್ಯೂ ಮೇಲೆ ಖಾತಾ ಬದಲಾಯಿಸಿ ಇವತ್ತಿನ ಎಸ್ಆರ್ ವ್ಯಾಲ್ಯೂ ಮೇಲೆ ಯಾಕೆ ಮಾಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಜನರಿಂದ ವಸೂಲಿ ಮಾಡಿ ಹಗಲು ದರೋಡೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿರುವ ನಿಖಿಲ್ ವಾಗ್ದಾಳಿ ನಡೆಸಿದ್ದಾರೆ. ಎ ಖಾತಾ ಬಿ ಖಾತಾ ಬಗ್ಗೆ ಟೀಕೆ ಅಷ್ಟೇ, ಅದು ಸೊಲ್ಯೂಷನ್ ಅಲ್ಲ. ನಾವೆಲ್ಲ ಎಕ್ಸಾಮಿನ್ ಮಾಡಿದೀವಿ. ಈಗ ಬಿ ಖಾತಾ ಯಾರು ಮಾಡು ಅಂತ ಹೇಳಿದವರು? ಬಿಜೆಪಿ ಗವರ್ಮೆಂಟ್ ಅಲ್ಲಿ ಬಿ ಖಾತಾ ಮಾಡಿದ್ದು. ಈಗ ಅವರ ದಾಖಲೆಗಳು ತಗೋಬಿಟ್ಟಿದ್ದಾರೆ, ರೆವಿನ್ಯೂ ಸೈಟ್ ತಗೋಬಿಟ್ಟಿದ್ದಾರೆ, ಕನ್ವರ್ಷನ್ ಆದ್ಮೇಲೆ ತಗೊಂಡಿದ್ದಾರೆ, ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ, ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾ ಇಲ್ಲ. ಅದಕ್ಕೇನ್ ಮಾಡಬೇಕು? ಬಿಲ್ಡಿಂಗ್ ಹೊಡೆದಾಕ್ಬಿಡ್ಲಾ? ಬಿಲ್ಡಿಂಗ್ ಹೊಡೆದಾಕ್ತಾರ. ನೀವೇ ನಿಮ್ಗೆ ದುಡ್ಡಿಲ್ಲ ಪಾಪ ಬಡವರು, ನೀವೇ ಒಂದು 30-40 ತಗೋಬಿಟ್ಟಿದ್ದೀರಿ, 60-40 ತಗೋಬಿಟ್ಟಿದ್ದೀರಿ. ಹಳ್ಳಿಗಳಲ್ಲಿ ಪಕ್ಕ ಇರ್ತದೆ. ಸೊ ಈ ಹಳ್ಳಿ ಎಲ್ಲ ಮರ್ಜ್ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ. ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ. ಸೊ ಅದನ್ನ ಆದಷ್ಟು ನಾವು ಅವ್ರಿಗೆ ಇದು ಇಸ್ ನಾಟ್ ಲೈಕ್ ರೆಗ್ಯುಲೈಸೇಷನ್, ಅವ್ರ ಆಸ್ತಿನ ಗಟ್ಟಿ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಕುಮಾರಣ್ಣ ಅವರು ಅವರ ಕಾಲಘಟ್ಟದಲ್ಲಿ ಅವರ ಕಾಲಾವಧಿಯಲ್ಲಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ಎಲ್ಲವೂ ಕೂಡ ಗೊತ್ತಿದೆ. ಕೇವಲ 20 ತಿಂಗಳು 14 ತಿಂಗಳು ಆಡಳಿತ ಮಾಡಿರ್ತಕ್ಕಂಥ ಕುಮಾರಣ್ಣ ಅವ್ರಿಗೆ ಇವತ್ತಿಗೂ ಕೂಡ ಜನಪ್ರಿಯತೆ ಉಳಿದಿದೆ ಅಂದ್ರೆ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಗಳ ಹೃದಯದಲ್ಲಿದೆ. ಹಾಗಾಗಿ ಅದನ್ನ ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ನಾವು ಮಾತನಾಡ್ತೇವೆ. ಆದರೆ ಒಂದು ಈಗ ಬಿ ಖಾತಾ ಟು ಎ ಖಾತಾ ಮಾಡ್ತಕ್ಕಂಥದ್ದು, ಈ ರೆಗ್ಯುಲರೈಸೇಷನ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ. ಇದು 100 ದಿನಗಳ ಕಾಲ ನಿಮಗೆ ಗೊತ್ತಿದ್ದಂಗೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದರಿಂದ ಪಾಪ ಸರ್ಕಾರಕ್ಕೆ 1,00,000 ಕೋಟಿವರೆಗೂ ಆದಾಯವನ್ನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಹೊಡೆದು ಉತ್ಪಾದನೆ ಮಾಡಬೇಕು ಅಂತ ಇದ್ದಾರೆ. ಬಿ ಖಾತಾ ಟು ಎ ಖಾತಾ ರೆಗ್ಯುಲರೈಸೇಷನ್ ಮಾಡಿ ಈಗ ಅವತ್ತಿನ ಕಾಲಘಟ್ಟಕ್ಕೆ ಹೌದಪ್ಪ 25,000 50,000 ಕೊಟ್ಟಿರ್ತಾರೆ ಸೈಟ್ಗೆ. ಅವತ್ತಿನ ಎಸ್ಆರ್ ವ್ಯಾಲ್ಯೂ ಮೇಲೆ ಮಾಡಿ, ಇವತ್ತಿನ ಎಸ್ಆರ್ ವ್ಯಾಲ್ಯೂ ಮೇಲೆ ಯಾಕೆ ಮಾಡ್ತೀರಿ? ನೀವು ಒಳ್ಳೇದು ಮಾಡಲೇಬೇಕು ಜನಕ್ಕೆ ಅಂತಕ್ಕಂಥದ್ದಾದ್ರೆ ಬ್ಯಾಂಕ್ ಲೋನ್ ಸಿಗುತ್ತೆ, ಎ ಖಾತಾಗ ಹೋಗ್ಬಿಟ್ರೆ ಇವೆಲ್ಲ ಪಾಪ ಹೇಳಿದ್ದಾರೆ. ಹೌದಪ್ಪ ಸಂತೋಷ, ಬ್ಯಾಂಕ್ ಲೋನ್ ಸಿಕ್ಲಿ. ಆದರೆ ಈ 3 ಲಕ್ಷ 5 ಲಕ್ಷ 10 ಲಕ್ಷ ಎಲ್ಲಿಂದ ಕಟ್ತಾರೆ? ಇದು ಒಂದು ದೊಡ್ಡ ದಂಧೆ ಅಷ್ಟೇ. ಇವತ್ತು ಇಲ್ಲಿ ಗುಂಡಿ ಮುಚ್ಚಲಿಕ್ಕೆ ದುಡ್ಡಿಲ್ಲ ಸರ್ಕಾರದ ಹತ್ರ. ಈ ರೀತಿ ಜನಗಳ ಮೇಲೆ ವಸೂಲಿ ಮಾಡಿ ಈ ದಂಧೆಯನ್ನ ಮುಂದುವರಿಸಿ ಹಗಲು ದರೋಡೆ ಮಾಡಿ ಇವತ್ತು ಜನಗಳ ಮೇಲೆ ಒತ್ತಡವನ್ನ ಏರಿ ಅವ್ರ ದುಡ್ಡನ್ನೇ ವಾಪಸ್ಸು ಇದನ್ನ ಬೇರೆ ಬೇರೆ ಕಡೆ ಪಾಪ ಕೊಟ್ಟಿದಾರಲ್ಲ. ಇವತ್ತು ಮಾತುಗಳು ಉಳಿಸ್ಕೋಬೇಕಲ್ಲ, ಜನ ಉಗಿತಾ ಇದಾರಲ್ಲ, ಗುಂಡಿ ಮುಚ್ಚಕ್ಕೆ ದುಡ್ಡು ಇಲ್ದಿರಾ. ಅದಕ್ಕೆ ಇದೊಂದು ಸ್ಕೀಮ್ ಅಷ್ಟೇ. ನೋಡಿಪ್ಪ, ಈಗ ಭವಿಷ್ಯ ನುಡಿಯಕ್ಕೆ ಅವ್ರು ಯಾರು? ರಾಜ್ಯದ ಜನತೆ ನಮ್ಮ ಹಣೆ ಬರನ ತೀರ್ಮಾನ ಮಾಡ್ತಕ್ಕಂಥ ರಾಜ್ಯದ ಜನತೆ. ಇವಾಗ ಭವಿಷ್ಯ ನುಡಿಯಕ್ಕೆ ಅವ್ರೇನು ಅಸ್ಟ್ರಾಲಜರ್ಗಳ?